ಮಾತಿನ ಮನೆಗೆ. ಅಸ್ಲಾಂ ಅಲೈಕುಂ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಯದ್ ಮದನಿ ದರ್ಗದ ಉರುಸ್ನ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಸನದ್ದಾನದ ಮಹಾಸಮ್ಮೇಳನದ ಈ ಒಂದು ಅರ್ಥಪೂರ್ಣ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರು, ಅತ್ಯಂತ ಆತ್ಮೀಯರಾದಂತಹ ಬಹುಮಾನದ ಪಣ್ಮೋಲ್ ಉಸ್ತಾದ್ ಅವರ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಬಹುಮಾನದ ಮುಜ್ಜಿಕಾಯ ತಂಗಲ್ ಅವರೇ, ಅದೇ ಉದ್ಘಾಟನೆ ಮಾಡಿದಂಥ ಆದೂರ್ ಅಶ್ರಫ್ ತಂಗಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಭಗವಂತ ಮಶ್ರೂಕ್ ತಂಗಲ್ ಅವರೇ, ಪಲ್ಲಂಗೋಡ್ ಉಸ್ತಾದ್ ಅವರೇ, ಕಾವಲಕಟ್ಟೆ ಉಸ್ತಾದ್ ಅವರೇ, ಮಂಜೇಶ್ವರ್ ತಂಗಲ್ ಅವರೇ, ಅದೇ ರೀತಿ ಮೊಹಮ್ಮದ್ ಬಾದಶ್ ಸಕಾಫೀರ್ ಅವರೇ, ಶಾಫಿ ಸಹದೀರ್ ಅವರೇ, ಈಗ ತಾನೇ ಮಾತಾಡಿದ CM ಇಬ್ರಾಹಿಂ ಅವರೇ, ಕನಚೂರ್ ಮೋನಾ ಖಾನ್ ಅವರೇ, ಇನ್ನಿತರ ಎಲ್ಲ ನಮ್ಮ ವೇದಿಕೆ ಮೇಲೆ ಉಪಸ್ಥಿತ ಉಲೇಮಾಗಲೇ ಉಮರಾಕಲೆ, ನನ್ನ ಮುಂದಿರ ಉಲೇಮಾಗಲೇ ಉಮರಾಕಲೆ, ದರ್ಗಾ ಅಧ್ಯಕ್ಷ ಸದಸ್ಯರೇ, ಗಣ್ಯ ಅತಿಥಿ ವರ್ಗದವರೇ, ವೈಜ್ಞಾನಿಕನ ನಮಗೆಲ್ಲರಿಗೂ ಅತ್ಯಂತ ಗೌರವಿತರು, ನಮಗೆಲ್ಲರಿಗೂ ಬಹುಮಾನ ಅಂತ ಸಮಸ್ತ ಮೂಲವಾಗಿರುವಂತಹ ಸುಲೈಮಾನ್ ಉಸ್ತಾದ್ ಅವರು ಬಂದಿದ್ದಾರೆ. ಇಡೀ ಉಲ್ಲಾಲ ಜನತೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆ ಸ್ವಾಗತಿಸ್ತೇನೆ. വൈജ്ഞാനികന ഭൂമണ്ഡലങ്ങളിൽ മിന്നിത്തിളങ്ങുന്ന അറിവിൻ മഹാകേന്ദ്രം ഈ സുലൈമാൻ ഉസ്താദ് നമ്മുടെ വേദിയിലേക്ക് കടന്നു വരികയാണ്. അഹ്ലുസുന്നയുടെ ആദർശപ്പടയോട്ട ഭൂമിയിലെ അഗ്നിസ്ഫുരികം ശൈഖുന സുലൈമാൻ ഉസ്താദ് ഈ വേദിയെ ധന്യമാക്കിയിരിക്കുന്നു. ಅತ್ಯಂತ ಪಾವಿತ್ರ್ಯತೆಯ ವೇದಿಕೆ, ಎಲ್ಲ ನಮ್ಮ ಬಹುಮಾನ್ಯರಾಗಿರುವಂಥ ತಂಗಲವರು, ಬಹುಮಾನದ ಉಲೇಮಾಗಲು ಉಮರಾಕಲು ಉಸ್ತಾದ್ ಅವರು, ಆಧ್ಯಾತ್ಮಿಕ ಮುಖಂಡರು ಎಲ್ಲರೂ ಕೂಡ ಪವಿತ್ರವಾದ ವೇದಿಕೆಯಲ್ಲಿ ಇರುತ್ತಿದ್ದಾರೆ. ನಾನೊಬ್ಬ ಸಹೋದರನಾಗಿ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಬಹುಶಃ ಈ ಉರುಸ್ಕಾರ ಹಮ್ಮಿಕೊಂಡಂಥ ದರ್ಗಾ ಅಧ್ಯಕ್ಷರು ಸದಸ್ಯರಿಗೂ ಇನ್ನಿತ ಎಲ್ಲರಿಗೆ ಊರವರಿಗೆ ನಮ್ಮ ವಿಷಯಾಭಿನಂದನೆ ಸಲ್ಲಿಸಿಕೊಂಡು ಅತ್ಯಂತ ಪಾವಿತ್ರತೆಯಿಂದ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ, ಅತ್ಯಂತ ಸೌಹಾರ್ದತೆಯಿಂದ ಬಹುಶಃ ಇಷ್ಟು ದಿವಸ ಅಚ್ಚುಕಟ್ಟಾಗಿ ಬಹಳಷ್ಟು ಯಶಸ್ವಿಯಾಗಿ ಉರುಸ್ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಸನ್ನಿಧಾನ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಸನದು ಪಡೆದಂಥ ಎಲ್ಲ ನಮ್ಮ ಉಸ್ತಾದರ ಉಲೇಮಾಗಲು ಭವಿಷ್ಯ ದಿನಗಳಲ್ಲಿ ನಮ್ಮ ಸಮುದಾಯದ ರಾಯಭಾರಿಗಳಾಗಿ ಬೇರೆ ಬೇರೆ ಗ್ರಾಮದಲ್ಲಿ ಹೋಗಿ ಅಲ್ಲಿ ಬಹುಶಃ ನಮ್ಮ ಸಮಾಜವನ್ನು ಮತ್ತು ಸಮುದಾಯವನ್ನು ಸ್ವಚ್ಛವಾದ ದಿಕ್ಕಿನಲ್ಲಿ ಅತ್ಯುತ್ತಮವಾದ ಆ ಒಂದು ತಮ್ಮ ಆ ಧರ್ಮ ಬೋಧನೆ ಮುಖಾಂತರ ಇವತ್ತು ಸರ್ವರು ಕೂಡ ಅತ್ಯಂತ ಪ್ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಅದಕ್ಕಾಗಿ ಇವತ್ತು ಸನಡು ಪಡೆದಂಥ ಎಲ್ಲ ಯುವಕರನ್ನು ಮತ್ತು ಸಹೋದರನ ನಾನು ಇವತ್ತು ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಜ್ಞೆ ಮಾಡಿಕೊಂಡು ನಮ್ಮದೇ ಆದ ಕೊಡುಗೆ ಅಂತಾವೆಲ್ಲ ಕೊಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹೋದರಕ್ಕೆ ವಿಶೇಷ ಮಹತ್ವ ಕೊಡಬೇಕಂತ ಹೇಳಿಕೊಳ್ತಾ ಎಲ್ಲ, ಯಾಕೆಂದರೆ ನಾಳೆ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿ ಕಾರ್ಯಕ್ರಮ ಕೂಡ ಇದೆ, ಮತ್ತೆ ಅಲ್ಲಿ ಮಾತಾಡಬೇಕಂತ ಸಂದರ್ಭದಲ್ಲಿ ನಾನು ಇವತ್ತು ದೀರ್ಘವಾಗಿ ಮಾತಾಡದೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷ. ಈ ವರ್ಷ ನಾನು ಬಹುಶಃ ಕನಸು ಕಂಡಂಥ ಪವಿತ್ರ ಹಜ್ ಯಾತ್ರೆಗೆ ಹೋಗುವಂಥ ಅವಕಾಶವನ್ನು ಅಲ್ಲಾಹ್ ತಾಲಾ ನನಗೆ ಒದಗಿಸಿ ಕೊಟ್ಟಿದ್ದಾನೆ. ಅದೇ ರೀತಿ ನಾನು ಈ ತಿಂಗಳು 26ನೇ ತಾರೀಕಿಗೆ ಪವಿತ್ರವಾದ ಹಜ್ ಯಾತ್ರೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ದುವಾ ನಾನು ಕೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ನಾನಲ್ಲೊಮ್ಮೆ ಮುಟ್ಟಿದ ನಂತರ ನಿಮಗೆ, ಈ ಊರಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ, ರಾಷ್ಟ್ರ ಶಾಂತಿಗಾಗಿ ಖಂಡಿತವಾಗಿ ದುವಾ ಮಾಡುವಂಥ ಶಕ್ತಿ ಅಲ್ಲಾಹ್ ತಾಲಾ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಕೇಳಿಕೊಂಡು ನಿಮ್ಮ ದುವಾ ನಾನು ಕೇಳಿಕೊಳ್ಳುತ್ತಾ ನನ್ನ ದೀರ್ಘವಾದ ಸಾಮಾಜಿಕ, ರಾಜ್ಯಕ್ಕೆ, ಶೈಕ್ಷಣಿಕ ಚಟುವಟಿಕೆಯಲ್ಲಿ ನಿಮ್ಮೆಲ್ಲ ಒಂದಲ್ಲ ಒಂದು ರೀತಿಯಿಂದ ನಾನು ಪರಿಚಿತನೇ ಆಗಿದ್ದೇನೆ. ಸೊ ನಿಮ್ಮೊಡನೆ ದೀರ್ಘಕಾಲದ ಒಡನಾಟ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ನನ್ನಿಂದ ನಿಮಗೇನೋ ತೊಂದರೆ ಆಗಿದ್ದರೆ, ನನ್ನಿಂದ ನಿಮಗೆ ಅದು ನೋವಾಗಿದ್ದರೆ ಅಥವಾ ನಮ್ಮಿಂದ ನನಗೆ ಅನ್ಯಾಯ ಆಗಿದೆ, ನೀವೆಲ್ಲ ನಾನು ಕೂಡ ಕ್ಷಮಿಸಿಕೊಂಡು ಬಹುಶಃ ನಾನು ಕ್ಷಮಿಸಬೇಕಂತ ನಾನು ನಿಮ್ಮನ್ನು ಕೇಳಿಕೊಳ್ತಾ ನಿಮ್ಮೆಲ್ಲರದ್ದು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ CM ಇಬ್ರಾಹಿಂ ಬಹಳಷ್ಟು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಊರವರ ಸಹಕಾರ ಪಡೆದುಕೊಂಡು ಅವರ ಸಹಕಾರ ಪಡೆದುಕೊಂಡು ಹಂತ ನಾವು ಮುಂದೆ ಹೋಗುವ ರೀತಿಯಲ್ಲಿ ಈ ಒಂದು ದರ್ಗಾ
ಸಾಮಾಜಿಕ ಮಾಹಿತಿ ಕೇಂದ್ರ, ಸೌಹಾರ್ದತೆ ಕೇಂದ್ರ, ಸೋದರತೆ ಕೇಂದ್ರವಾಗಿ ಜೊತೆಯಲ್ಲಿ ಒಂದು ಅಭಿವೃದ್ಧಿಯ ಪಥಕ್ಕೆ ಚಲಿಸುವಂಥ ದೊಡ್ಡವಾದ ಕೇಂದ್ರವಾಗಿ ಧಾರ್ಮಿಕ ಕೇಂದ್ರ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ. ಈಗ ನಮ್ಮ ಕಾಜಿಗಳಾಗುವಂಥ ಕಮುಲೆಮ್ಮ AP ಉಸ್ತಾದ್ ಅವರ ವಿಶೇಷ ನೇತೃತ್ವ, ಅದೇ ರೀತಿ ನಮ್ಮ ಇಂಬಿಚುಗಾಯ ತಂಗಲ್ ಅವರು, ಮಶ್ರೂರ್ ತಂಗಲ್ ಅವರು, ಬಹುಶಃ ನಮ್ಮನ್ನು ಅಗಲಿದಂಥ ಕೂರ ತಂಗಲ್ ಅವರ ವಿಶೇಷವಾದ ಕೊಡುಗೆ, ಅವರು ಕೊಟ್ಟಂಥ ಆ ಈ ಒಂದು ಸಮುದಾಯಕ್ಕೆ ಮತ್ತು ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ ಬಹುಶಃ ನಾವೆಲ್ಲರೂ ಕೂಡ ಅನುಸ್ಮರಣೆ ಮಾಡಲೇ ಇವತ್ತು ಬೇಕಾಗ್ತದೆ. ಆದಾಗ ಆ ಉರುಸನ್ನು ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಪೂರ್ವಕವಾಗಿ ಪಾವಿತ್ರತೆ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ತಯಾರಾಗಬೇಕಂತ ಹೇಳಿಕೊಂಡು, ನಿಮ್ಮೆಲ್ಲರ ವೇದಿಕೆಯ ಮೇಲೆ ಉಪಸ್ಥಿತವಂಥ ಎಲ್ಲ ಉಲೇಮಾಗಳ ಎಲ್ಲ ಉಮರಾಕರ ದುವಾ ನಾನು ಕೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲ ದುವಾ ನಾನು ಯಾಚಿಸಿ ನನ್ನ ಮಾತು ಮುಗಿಸ್ನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಶುಭ ನುಡಿಗಳು.